ಬಾಸ್ಗೆ ಹೋಗಿ ಬಂದಾದ್ಮೇಲೆ ಒಬ್ಬೊಬ್ಬರಿಗೆ ಒಂದು ರೀತಿಯ ಪಟ್ಟ ಸಿಗುತ್ತೆ, ಅಂದರೆ ಫ್ಯಾನ್ಸ್ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಅದೇ ರೀತಿ ಉಗ್ರಂ ಮಂಜು ಅವರಿಗೆ ಗ್ರೇ ಏರಿಯಾ ಕಿಂಗ್ ಅನ್ನುವಂಥದ್ದನ್ನ ಅವರೇ ಹೆಸರು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ನಮ್ಮೊಟ್ಟಿಗೆ ಉಗ್ರಂ ಮಂಜುನಾ ಮ್ಯಾಕ್ಸ್ ಮಂಜುನಾ, ನನಗೆ ಕನ್ಫ್ಯೂಸ್ ಆಗ್ತಿದೆ, ಅವ್ರನ್ನೇ ಕೇಳ್ಬಿಡೋಣ. ಸರ್, ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ ಸರ್? ಸೂಪರ್ ಮ್ಯಾಮ್, ಚೆನ್ನಾಗಿದ್ದೀನಿ, ಖುಷಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಖುಷಿ. ಬಿಗ್ ಬಾಸೇ ಒಂದು ರೀತಿ ಮಾಯಾ ಪ್ರಪಂಚ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಎಷ್ಟು ಜನ ನೋಡ್ತಾ ಇದ್ರಿ ಹೊರಗಡೆ ಇದ್ದಾಗ, ಒಳಗಡೆ ಹೋದಾಗ ಅಷ್ಟೇ ಜನ ನೋಡಬೇಕಾಯ್ತು. ಅದೇ 20 ಜನ ಇರ್ಬೋದು, 15 ಜನ, ಅವ್ರನ್ನಷ್ಟೇ ನೋಡ್ತಾ ಇದ್ರಿ. ಸೊ ಈಗ ಪ್ರಪಂಚ ನೋಡ್ತಾ ಇದ್ದೀರಾ ಹೊರಗೆ ಬಂದಾದ್ಮೇಲೆ, ಯಾವ ರೀತಿ? ಅದೇ ನೀವು ಫಸ್ಟ್ ಒಂದು ಕನ್ಫ್ಯೂಷನ್ ಅಂದ್ರಲ್ಲ, ಉಗ್ರಂ ಮಂಜುಯಿಂದನೇ ಇಷ್ಟು ಹೆಸರು ಮಾಡಿದ್ದು, ಉಗ್ರಂ ಸಿನಿಮಾಯಿಂದನೇ ಹೆಸರು ಮಾಡಿದ್ದು. ಬಟ್ ಈಗ ಮ್ಯಾಕ್ಸ್ ಸಿನಿಮಾ ಸುದೀಪಣ್ಣ ಜೊತೆ ಮಾಡಿರೋಂಥ ಸಿನಿಮಾ, ಮ್ಯಾಕ್ಸ್ ಸಿನಿಮಾ ತುಂಬಾ ಹೆಸರು ಕೊಟ್ಟಿದೆ. ತುಂಬಾ ಆ ಪಾತ್ರಕ್ಕೆ, ದಾಸ ಅನ್ನೋ ಕ್ಯಾರೆಕ್ಟ್ರಿಗೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಈಗ ಮ್ಯಾಕ್ಸ್ ಮಂಜು ಆಗಿದ್ದೀನಿ. ಬಿಗ್ ಬಾಸ್ ಮನೆಯಿಂದ ಬಂದಿರೋದು ಬಿಗ್ ಬಾಸ್ ಮಂಜುನೂ ಆಗಿದ್ದೀನಿ. ಹಾಗೆ ನೀವು ಟೈಟಲ್ ಕೊಟ್ಟಂಗೆ ಗ್ರೇ ಏರಿಯಾ ಮಂಜು, ಲೈಕ್ ಗೇಮ್ ಚೇಂಜರು, ಲೈಕ್ ಎಲ್ಲನೂ ಒಂದಷ್ಟು ಮಹಾರಾಜ, ಮಂಜಣ್ಣ ಮಹಾರಾಜ, ಈ ಥರದ್ದೆಲ್ಲನೂ ಪ್ರೀತಿಯಿಂದ ಕರಿತಿದ್ದಾರೆ. ಬಟ್ ಅವ್ರು ಏನೇ ಟೈಟಲ್ ಕೊಟ್ಟು ಏನೇ ಪ್ರೀತಿಯಿಂದ ಕರೆದ್ರು ಅದಕ್ಕೆಲ್ಲನೂ ನಾನು ಸ್ವೀಕಾರ ಮಾಡ್ತೀನಿ. ಬಿಗ್ ಬಾಸ್ ಮನೇಲಿ ಅದೇ 17 ಜನ ಇದ್ವಿ, ಆಮೇಲೆ 10 ಜನ ಆಗ್ತೀವಿ, 5 ಜನ ಆಗ್ತೀವಿ, ಲಾಸ್ಟ್ 5 ಮೆಂಬರ್ಸ್ ಇದ್ದಿದ್ದು. ಅದಾದಮೇಲೆ ಅವೆಲ್ಲನೂ ಹೌದು. ಬಟ್ ಇಲ್ಲಿಗೆ ಬಂದಾಗ, ಇಲ್ಲಿ ಜನಗಳನ್ನ ನೋಡಿದಾಗ, ಇಲ್ಲಿ ಈ ಟ್ರಾಫಿಕ್ಕು ಇನ್ನೊಂದು ಮತ್ತೊಂದೆಲ್ಲ ನೋಡಿದಾಗ ನೆನ್ನೆಲ್ಲ ಮನೆ ಬಿಟ್ಟು ಆಚೆನೇ ಬಂದಿಲ್ಲ. ಅಂದರೆ ಒಂದು ಲೆವೆಲ್ಗೆ ರೆಸ್ಟೇ ತೊಗೊಂಬಿಟ್ಟೆ. ಅಂದರೆ ನಿದ್ದೆ, ಅದಕ್ಕಿಂತ ಮುಂಚೆ ಫಿನಾಲೆ ದಿನಗಳಿಗೆ ಮುಂಚೆ ನಿದ್ದೆ ಬರ್ತಿರ್ಲಿಲ್ಲ ಅಲ್ಲಿ. ನೆಕ್ಸ್ಟು ಏನು ಎತ್ತ ಅಂತ, ಅಂದರೆ ಯಾರು ಕಪ್ ಗೆಲ್ತಾರೆ ಏನು ಅನ್ನೋದ್ರ ವಿಚಾರಕ್ಕಿಂತ ಆ ಆಲೋಚನೆಗಳಿರಲಿಲ್ಲ. ಬಟ್ ಈ ಬಿಗ್ ಬಾಸ್ ಮನೇನ ಬಿಟ್ಟು ಹೋಗ್ಬೇಕಲ್ಲ ಅನ್ನೊಂದು ಕೊರಗಿತ್ತಲ್ಲ. ಬಿಗ್ ಬಾಸ್ ಮನೆ ಬಿಟ್ಟು ಹೋಗ್ತಿದ್ದೀವಿ, 120 ದಿನ ಇದ್ದು ಆ ಮನೆ ನಮಗೆ ಜೀವ ಕೊಟ್ಟಿದೆ, ನಾವು ಜೀವಿಸಿದ್ದೀವಿ ಆ ಮನೇಲಿ. ಅದು ಪ್ರತಿಯೊಂದೂ, ಒಂದು ಅಡುಗೆ ಮನೆ ಇರ್ಬೋದು, ದೇವ್ರ ಕೋಣೆ ಇರ್ಬೋದು, ಪೌಡರ್ ರೂಮ್ ಇರ್ಬೋದು, ಎಲ್ಲವೂ, ಆ ಲಾನ್ ಇರ್ಬೋದು, ಅಲ್ಲಿ ಆಟ ಆಡಿರೋಂಥ ಆಟಗಳು, ಅಲ್ಲಿ ಜೀವಿಸಿರೋವಂಥದ್ದು. ಆ 4 ತಿಂಗಳು ಜೀವನ ಇತ್ತಲ್ಲ, ಅದೆಲ್ಲೋ ಲಾಸ್ಟ್ ಡೇಗೆ ಬಂದ್ಬಿಡ್ತಲ್ವ, ಲಾಸ್ಟ್ ಬಿಟ್ಟು ಹೋಗ್ತಿದ್ದೀವಲ್ಲ ಅನ್ನೋ ಇದಕ್ಕೆ ನೈಟ್ ನಿದ್ದೆ ಬರ್ತಿರ್ಲಿಲ್ಲ. ಹಾಗಾಗಿ ಇಲ್ಲಿಗೆ ಬಂದು ನೆನ್ನೆಲ್ಲ ಚೆಂದ ನಿದ್ದೆ ಮಾಡಿ ಇವಾಗ ನಿಮ್ಮಗಳ ಮುಂದೆ ಇರೋಂಥದ್ದು. ಈಗ ಇನ್ನೂ ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ತಿದ್ದೀವಿ. ಫಸ್ಟ್ ಇರಿಟೇಟ್ ಆಗ್ತಿರೋದೇ ಫೋನ್, ಸಿಕ್ಕಾಪಟ್ಟೆ ಫೋನ್ ಇರಿಟೇಟ್ ಆಗ್ತಿರೋದು. ಅಂದರೆ ಫೋನ್ ಕಾಲ್ಸ್ ಬರುತ್ತೆ, ಮೆಸೇಜ್ ಬರುತ್ತೆ, ರಿಪ್ಲೈ ಮಾಡಲೇಬೇಕು. ನಮ್ಮನ್ನು ಪ್ರೀತಿ ಮಾಡಿ ಯಾರೋ ಒಬ್ಬರು ಚೆನ್ನಾಗಿ ಆಡಿದೀಯಾ ಅನ್ನೋ ಮೆಸೇಜ್ ಬರುತ್ತೆ, ಯಾರೋ ಒಬ್ಬರು ಏನೋ ಮಾತಾಡಬೇಕು ಅಂತ ಅನಿಸುತ್ತೆ. ಸುಮಾರು ಜನ ಅವ್ರ ಜೊತೆ ಮಾತಾಡೋ ಅಂಥದ್ದು, ಯಾರಿಗೂ ಬೇಜಾರು ಮಾಡಬಾರ್ದಲ್ವ, ಅದು ಒಂದು ಸ್ವಲ್ಪ ಇರಿಟೇಟ್ ಆಗ್ತಿದೆ. ಅಂದರೆ ಫೋನ್ ಅನ್ನೋದು ಇರಿಟೇಟ್ ಆಗ್ತಿದೆ. ಅದು ಬಿಟ್ಟರೆ ಇನ್ನೊಂದಷ್ಟು ಸೌಂಡು, ಇನ್ನೊಂದು ಮತ್ತೊಂದು ಅದು. ಬಟ್ ಫ್ಯಾಮಿಲಿ ಜೊತೆಗೆ ನಿನ್ನೆಲ್ಲ ಅಪ್ಪ ಅಮ್ಮ ತಂಗಿ ಮಕ್ಕಳು ಎಲ್ಲ ಇದ್ದರು, ಅವ್ರ ಜೊತೆಗೆಲ್ಲ ಟೈಮ್ ಕಳೆದಿದ್ದು ತುಂಬಾ ಖುಷಿ. ಇದು. ಸೊ ಮಂಜು ಅವರು ಅಗ್ರೆಸಿವ್ ಇರೋದೇ ಹೀಗ, ಅಥವಾ ಅವ್ರ ಅಗ್ರೆಸಿವ್ನೆಸ್ ಅದು ಬೇರೆಯವ್ರಿಗೆ ಅನಿಸುತ್ತಾ? ಅಂದರೆ ಮಂಜು ಪರದೆ ಮೇಲೆ ನೋಡಿ ಉಗ್ರ ಮಂಜು ಅಂದರೆ ನೆಗೆಟಿವ್ ಕ್ಯಾರೆಕ್ಟ್ರು, ಖಳನಾಯಕನ ಥರ. ಆಮೇಲೆ ನನ್ನ ಹಾವಭಾವಗಳಿರೋದೇ ಹಾಗೆ, ನನ್ನ ಲುಕ್ಸು, ನನ್ನ ಒಂದಷ್ಟು ಫಿಸಿಕಲಿ ಲೈಕ್ ಹಾವಭಾವಗಳಿರೋದೇ ಹಾಗಾಗಿ ಮಂಜು ಒಂದಷ್ಟು ಅಗ್ರೆಸಿವ್, ಮಂಜು ಹೀಗೆ ಹಾಗೆ ಅಂತ ಇರ್ಬೋದು. ಆಮೇಲೆ ನಾನು ಹೇಗೆ ರಿಯಾಕ್ಟ್ ಬರುತ್ತೋ ಹಂಗೆ ರಿಯಾಕ್ಷನ್ ಕೊಡ್ತೀನಿ. ನನಗೆ ಆಪೋಸಿಟಿಂದ ಹೆಂಗೆ ಬರುತ್ತೋ ಆ ರೀತಿ ನಡ್ಕೊತೀನಿ. ಇವಾಗ ಬಿಗ್ ಬಾಸ್ ಮನೇಲಿ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಆ ರೀತಿ ಬಂದವಾಗ ಆ ರೀತಿ ನಡ್ಕೊಂಡು ಸಾಂಗ್ ಮೂಲಕ, ಒಂದಷ್ಟು ಫನ್ನಿ ಮೂಲಕ, ಆ ಥರದ್ದೇ. ಆಮೇಲೆ ನಾನು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಫನ್ನಿನೇ. ಅಂದರೆ ಒಳ್ಳೆ ವಾತಾವರಣ ಇತ್ತು ಅಂದರೆ ಕಾಲು ಎಳಿತಾ ಇರ್ತೀನಿ, ಏನೋ ಒಂದು ಮಾತಾಡ್ತಾ ಇರ್ತೀನಿ, ಎಲ್ರಿಗೂ ನಗಿಸ್ತಿರ್ತೀನಿ. ಆ ಥರದ್ದು ಮಂಜು. ಅಂದರೆ ಏನು ನೀವು ಲಾಸ್ಟಲ್ಲಿ ನೋಡಿದ್ರು ವೀಕಲ್ಲಿ, ಅದು ಗೌತಮಿ ಬಂದು ಚೇಂಜ್ ಆಗಿದ್ದಲ್ಲ, ಅದು ನನ್ನ ವ್ಯಕ್ತಿತ್ವ. ಗೌತಮಿಯವ್ರ ವ್ಯಕ್ತಿತ್ವನೂ ಅದೇ, ಯಾರಿಗೂ ಆರ್ಟ್ ಮಾಡಬಾರ್ದು, ಚೆಂದ ಹೇಳಬೇಕು, ಆಮೇಲೆ ಯಾರಿಗೂ ನಮ್ಮಿಂದ ನೋವಾಗಬಾರ್ದು, ಆಮೇಲೆ ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಬಾರ್ದು, ಆಮೇಲೆ ಯಾರಾದರೂ ಜೊತೆಗಿದ್ದು ನಮಗೆ ಅನಿಸಿದ್ದು ಒಳ್ಳೆಯವರು, ಒಳ್ಳೆತನಕ್ಕೆ, ಆಮೇಲೆ ನಮಗೆ ಒಳ್ಳೇದು ಬಯಸುವಂಥವ್ರ ಜೊತೆಗೆ ನಾವು ಅದನ್ನು ಕಾಪಾಡ್ಕೋತಾ ಹೋಗಬೇಕು, ಒಳ್ಳೆ ರೀತಿನ ಬದುಕಬೇಕು ಅನ್ನೋದು ಅವ್ರ ವ್ಯಕ್ತಿತ್ವ ಆಗಿತ್ತು. ನನ್ನ ವ್ಯಕ್ತಿತ್ವನೂ ಅದಾಗಿತ್ತು. ಆಟಕ್ಕೆ ಅಂತ ಎಲ್ಲೋ ಒಂದಷ್ಟು ಚೇಂಜಸ್ ಮಾಡ್ಕೊಂಡು ಒಂದಷ್ಟು ಆಟ ಆಡಿರ್ಬೋದು. ಬಿಟ್ಟರೆ ನನ್ನ ವ್ಯಕ್ತಿತ್ವ ಹಾಗೆ, ನಾನು ಸಾಫ್ಟ್ ಕಾರ್ನರೇ, ಸಿಕ್ಕಾಪಟ್ಟೆ ಎಮೋಷ್ನಲ್ಲು, ಸಿಕ್ಕಾಪಟ್ಟೆ ಮ್ಯಾಕ್ಸಿಮಮ್ ಕೋಪ ಬರುತ್ತೆ, ಮ್ಯಾಕ್ಸಿಮಮ್ ಅಳು ಬರುತ್ತೆ, ಮ್ಯಾಕ್ಸಿಮಮ್ ನಗಿಸ್ತೀನಿ, ಮ್ಯಾಕ್ಸಿಮಮ್ಗೆ ಬದುಕ್ತೀನಿ. ಯಾವುದೇ ಆಗಲಿ ಎಲ್ಲನೂ ಎಕ್ಸ್ಟ್ರೀಮ್ ಲೆವೆಲ್ಗೆ ಇರುತ್ತೆ. ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಬೇರೆ ರೀತಿ ಇರೋಕ್ಕೆ ಅದು ಸಾಧ್ಯ ಇಲ್ಲ, ನನಗೆ ಅದು ಅಸಾಧ್ಯ. ನಿಮಗೆ ಕಿವಿಗೆ ಬಿದ್ದಿತ್ತೋ ಇಲ್ಲೋ ಗೊತ್ತಿಲ್ಲ, ಡೇ ಒನ್ನಿಂದನೂ ನೀವು ಮನೆ ಒಳಗೆ ಎಂಟ್ರಿ ಆದಮೇಲೆ ನಿಮ್ಮ ಟಾಸ್ಕ್ಗಳನ್ನು ನೋಡ್ತಾ, ನಿಮ್ಮ ಮಾತುಗಳನ್ನು ಕೇಳ್ತಾ, ಅಭಿಮಾನಿಗಳಿರ್ಬೋದು, ಬಿಗ್ ಬಾಸ್ ಪ್ರಿಯರ್ ಇರ್ಬೋದು, ನಮ್ಮ ವಲಯದಲ್ಲೇ ಅಷ್ಟೇ, ಮಂಜಣ್ಣ ಫೈನಲ್ಗೆ ಬಂದೇ ಬರ್ತಾರೆ, ಸುದೀಪ್ ಸರ್ ಕೈ ಹಿಡಿಯೋ ಅಂಥದ್ದು ಒಂದು ಕೈ ನಿಮ್ಮದು ಇದ್ದೇ ಇರುತ್ತೆ ಅನ್ನೋದು ಅಷ್ಟು ಕಾನ್ಫಿಡೆನ್ಸ್ ಇತ್ತು. ಎಲ್ಲೆಡುವುದು ಅಂತ? ಇಲ್ಲ, ಎಡವಿದೆಲ್ಲೂ ಇಲ್ಲ. ಅಂದರೆ ಮೋಸ್ಟ್ಲಿ ನನ್ನ ಆಟ ಎಲ್ಲೋ ಆ ಕೈ, ನನ್ನ ವೈಯಕ್ತಿಕವಾಗಿ ನಾನೇ ಕಾರಣ, ಅದಕ್ಕೆ ನಾನೇ ಕಾರಣ. ಅದು ಏನು ಅಂತಂದರೆ ನನ್ನ ವ್ಯಕ್ತಿತ್ವ ನಾನು ಫಸ್ಟು ನೋಡಿದವಾಗ ಏನು ಆಟಗಳಿತ್ತೋ ಅದರಲ್ಲಿ ಎಲ್ಲೋ ಬಿಗ್ ಬಾಸ್ ಸುದೀಪ್ ಸರ್ ಕೈಯಲ್ಲಿ ನನ್ನದೊಂದು ಕೈ ಇರುತ್ತೆ ಅನ್ನೋದು ಎಲ್ರಿಗೂ ಅನಿಸಿತ್ತು.
ಅದು ಹೋಗ್ತಾ ಹೋಗ್ತಾ ನನ್ನ ವ್ಯಕ್ತಿತ್ವ ಎಲ್ಲೋ ಆ ಆಟದಲ್ಲಿ ಎಲ್ಲೋ ಒಂದು ಕಡೆ ಆಮೇಲೆ ನನಗೆ ಯಾರನ್ನೋ ನನಗೆ ಅನ್ಕಂಫರ್ಟಬಲ್ ಇದ್ರೂ ಯಾರನ್ನೋ ಒಬ್ಬರನ್ನ ಹೋಗಿ ಮಾತಾಡ್ಸೋದಾಗಿರ್ಬೋದು, ಅವ್ರ ಜೊತೆ ಸೇರೋದಾಗಿರ್ಬೋದು, ಅವೆಲ್ಲ ಆಗ್ತಿರಲಿಲ್ಲ. ಆಮೇಲೆ ನಾನೇ ಗೆಲ್ಲೋದು ಅನ್ನೋದು ಆ ಮನೇಲಿ ಒಂದಷ್ಟು ಜನರಿಗೆ ನಾನೆಲ್ಲೋ 1-2-3 ಸ್ಟೆಪ್ ಮುಂದೆ ಇದ್ದೀನಿ ಅನಿಸೋದು ಎಲ್ರಿಗೂ ಗೊತ್ತಾದಾಗ ಅಲ್ಲಿ ಒಂದಷ್ಟು ಜನಗಳು ಅಲ್ಲೇನು ಮಾಡ್ತಾರೆ, ಅವ್ರ ತಪ್ಪುಗಳು ಮುಚ್ಚಾಕೊಳ್ಳೋದಕ್ಕೋಸ್ಕರ ಒಂದಷ್ಟು ತಪ್ಪುಗಳನ್ನ ಎತ್ತಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ತಪ್ಪುಗಳೆಲ್ಲೋ ಎತ್ತಿ ತೋರಿಸ್ತಾ ಜನಗಳಿಗೆ ಇಲ್ಲಿ 24 ಗಂಟೆ ನಾವು ಅಲ್ಲಿ ಬದುಕಿರ್ತೀವಮ್ಮ, ಇಲ್ಲಿ 1.5 ಗಂಟೆ ಮಾತ್ರ ತೋರಿಸೋದು. ಆ 1.5 ಗಂಟೆಲ್ಲ ಏನು ತೋರಿಸಿದ್ದಾರೆ ಏನು ಅಂತ ಇನ್ನೂ ಒಂದು ಎಪಿಸೋಡ್ ನೋಡಲಿಲ್ಲ. ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಬರೋದನ್ನು ನೋಡಿದ್ದೀನಿ ಅಷ್ಟೇ. ಅದು ಹೆಂಗಾಗುತ್ತೆ ಅಂದರೆ ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳಿಲ್ಲ. ಕಪ್ಪು ಹೌದು ಬರಲಿಲ್ಲ, ಅದು ಬೇಜಾರಿದ್ದೇ ಇರುತ್ತೆ. ಪ್ರತಿಯೊಬ್ಬರು ಅಲ್ಲಿ ಕಪ್ ಗೆಲ್ಲಬೇಕು ಅಂತಲೇ ಹೋಗೋದು. ಕಪ್ ಬರಲಿಲ್ಲ, ಬೇಜಾರಿದೆ. ಬಟ್ ಜನಗಳ ಮನಸ್ಸಿಗೆ ಗೆದ್ದಿದ್ದೀನಿ, ಅದು ಇನ್ನೂ ತುಂಬ ಖುಷಿ ಇದೆ. ಒಂದಷ್ಟು ಜನ ತಾಯಂದರು, ಒಂದಷ್ಟು ಜನ ಅಣ್ಣ ಅಂತೇಳಿ, ಒಂದಷ್ಟು ಜನ ಹೆಣ್ಮಕ್ಳು ಎಲ್ಲೋ ಒಂದು ಕಡೆ ಹೋಗ್ತಿರ್ಬೇಕಾದ್ರೆ ನೆನೆ ಕಾರಲ್ಲಿ ಅಣ್ಣ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಆ ಗಾಡಿ ನಿಲ್ಲಿಸ್ಬಿಟ್ಟು ಫೋಟೋಗಳು ತೊಗೊಳೋದಿರ್ಬೋದು, ಒಂದಷ್ಟು ಜನ ಫೋನ್ ಮಾಡಿಬಿಟ್ಟು ಮನೆಗೆ ಊಟಕ್ಕೆ ಕರೆಯೋದಿರ್ಬೋದು. ಅಪ್ಪ ಯಾವಾಗ ನೀನು ಬಿಗ್ ಬಾಸ್ ನೀನು ಯಾವಾಗ ಎಲಿಮಿನೇಟ್ ಆಗ್ಬಿಟ್ಟು ಅವಾಗಿನ ನಾವು ಫೋನ್ ಅಂದರೆ ಟಿ ವಿ ಆಫ್ ಮಾಡಿಬಿಟ್ವಿ, ನಿಂದಾದಮೇಲೆ ನಾವು ನೋಡೋಕ್ಕೆ ಹೋಗಲಿಲ್ಲ, ಅದು ಸಿಕ್ಕಾಪಟ್ಟೆ ಬೇಜಾರಾಯ್ತಪ್ಪ, ನೀವು ಅಲ್ಲಿ ಇರಬೇಕಿತ್ತು ಅಂತ ಹೇಳಿದವಾಗ ಆ ಮಾತುಗಳೆಲ್ಲ ಕೇಳಿ ಕಪ್ಪಿಗಿಂತ ತುಂಬಾ ಖುಷಿ ಕೊಡ್ತು ಮೇಡಮ್. ಎಲ್ಲೋ ಕೊನೆಯಲ್ಲಿ ನೀವು ತುಂಬ ಸೈಲೆಂಟ್ ಆದ್ರಿ. ಗೌತಮಿ ಅವರು ಎಲಿಮಿನೇಟ್ ಆದಮೇಲೆ ಮಂಜು ಅವ್ರು ಸೈಲೆಂಟ್ ಆದರು. ಅವರು ತೋರಿಸ್ತಿದ್ದಂತಹ ಒಂದು ಪ್ರೀತಿ ಇರ್ಬೋದು, ಅವ್ರಿಗೆ ಸಿಕ್ತಿಲ್ವೇನೋ, ಈಗ ಕನ್ಸರ್ನ್ ಅನ್ನೋಂಥದ್ದು ಯಾರು ಮಾಡ್ತಿಲ್ವೇನೋ, ಹೀಗಾಗಿ ಹಿಂದೇಟ್ ಹಾಕ್ತಿದ್ದಾರೇನೋ ಅನ್ನೋಂಥ ಒಂದಷ್ಟು ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ನಾವು ನೋಡಿರುವಂಥ ಸೋಷಿಯಲ್ ಮೀಡಿಯಾ ಗಮನಿಸಿರುವಂಥದ್ದು ನಾವು ನಿಮ್ಗೆ ಹೇಳ್ತೀವಿ, ಯಾಕಂದರೆ ಒಳಗಿದ್ದಾಗ ನಿಮಗೆ ಗೊತ್ತಾಗಿರಲ್ಲ. ಸೊ ಹಾಗಾಗಿ ನಿಮ್ಮ ಮೇಲೆ ಇದ್ದಂತಹ ಒಂದು ಅಭಿಮಾನ ಇರ್ಬೋದು ಗೌತಮಿ ಅವರಿಂದ ಕಡಿಮೆ ಆಗ್ತಾ ಬಂತ ಅಂತ ಅಂದರೆ ಅದಕ್ಕಿಂತ ಮುಂಚೆ ನನಗೆ ಯಾರೂ ಫ್ರೆಂಡ್ ಆಗಿರಲಿಲ್ಲ ಅಲ್ಲಿ. ಅಂದರೆ ಅಷ್ಟು ಕ್ಲೋಸ್ ಆಗಿ ಇವಾಗ ತ್ರಿವಿಕ್ರಮ್ ಪರಿಚಯ, ಅಂದರೆ ತ್ರಿವಿಕ್ರಮ್ ಮಾತಾಡಿದ್ರು. ಆಮೇಲೆ ಧರ್ಮಣ್ಣನ ಜೊತೆ ಸಿನಿಮಾ ಮಾಡಿದ್ದೆ, ಧರ್ಮಣ್ಣನ ಜೊತೆ ಮಾತಾಡ್ತಿದ್ದೆ. ಆಮೇಲೆ ಭವ್ಯ ಅವರು 2-3 ಸಲ ಸಿಕ್ಕಿದ್ರು, QPL ಲೈಕ್ ಆ ಥರದ ಒಂದಷ್ಟು ಸಲ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಿದ್ದೆ. ಅಲ್ಲ ಆದಮೇಲೆ ಅಲ್ಲಿದ್ದವ್ರು ಎಲ್ಲರ ಜೊತೆನೂ ಮಾತಾಡ್ತಿದ್ದೆ, ಎಲ್ಲರ ಜೊತೆನೂ ಒಡನಾಟ ಇತ್ತು, ಆ ಥರದ್ದೆಲ್ಲ ಮಾತಾಡ್ತಿದ್ದೆ. ಅಲ್ಲಿ ಏನಾಗ್ತಿತ್ತು ಅಂದರೆ ಈ ಎನಿಮೇಷನ್ ಪ್ರಕ್ರಿಯೆ ಮತ್ತು ನಾನು ಅಂತ ತೋರಿಸ್ಕೊಳ್ಳೋದು, ಅಂದರೆ 17 ಜನರಲ್ಲಿ ನಂದು ಏನಾದರೂ ಒಂದು ತೋರಿಸ್ಕೊಳ್ಳೇಬೇಕು, ನನ್ನ ಪ್ರತಿಭೆ ತೋರಿಸ್ಕೊಳ್ಳೇಬೇಕು ಅನ್ನೋದೇ ಅಲ್ಲಿ ಉಳುವಿಕೆಗೋಸ್ಕರ ಆಟ ಉಳ್ಕೋಬೇಕು ಅನ್ನೋದಕ್ಕೋಸ್ಕರ. ಅಲ್ಲೆಲ್ಲೋ ನಾನು ಮುಂದೆ ಇದ್ದೆ ಅನ್ನೋದಕ್ಕೋಸ್ಕರ ಪ್ರತಿಯೊಬ್ಬರು ಅವ್ರ ತಪ್ಪುಗಳು ನಾನು ಆಗಲೇ ಹೇಳ್ದಂಗೆ ಅದು ಮುಚ್ಚಕ್ಕೆ. ಆಮೇಲೆ ನನಗೆ ಯಾವುದು ಸಾಥ್ ಸಿಗ್ತಿರಲಿಲ್ಲ. ಇವಾಗ ನಾನೇನೋ ಒಂದು ಸ್ಕಿಟ್ ಮಾಡಬೇಕು, ಏನೋ ಒಂದು ಮಾಡಬೇಕು ಅನ್ನಂಗಿದ್ದರೆ ಅದು ಕೆಲವೊಂದು ಪ್ರಯತ್ನಗಳು ಪಟ್ಟಾಗ ಅದನ್ನು ಏನೋ ಒಂದು ರೀತಿ ಅದು ಆಗದೇ ಇರೋ ರೀತಿಯೇ ಆ ಪರಿಸ್ಥಿತಿಗಳನ್ನ ಸೃಷ್ಟಿ ಮಾಡಿಬಿಡೋರು ಅಲ್ಲಿರೋರು. ಆಮೇಲೆ ಇಂಡಿವಿಜುವಲಿ ಆಟ ಆಡ್ಕೊಂಡು ಇಂಡಿವಿಜುವಲಿ ಅಂದರೆ ನಾನು ಜೋಕರ್ ವೇಷ ಹಾಕಿದೆ. ನನಗೆ ಅನಿಸಿದವಾಗ ನಾನು ಜೋಕರ್ ವೇಷ, ಮಹಾರಾಜ ಟಾಸ್ಕನ್ನ ಎಷ್ಟು ಚೆಂದ ಮಾಡಬೇಕಾಗಿತ್ತು ಅಷ್ಟು ಚೆಂದ ಮಾಡಿದೆ. ಯುವರಾಣಿ ಬಂದವಾಗ ಅದು ಬೇರೆ ರೀತಿ ಆಯಿತು. ಅದಾದಮೇಲೆ BB ರೆಸಾರ್ಟ್ ಟಾಸ್ಕಲ್ಲಿ ನಾನು ಹೇಗೆ ಇರಬೇಕಿತ್ತು, ಅತಿಥಿಯಾಗೂ ಹಾಗೇ ಇದ್ದೆ, ಸೇವಕನಾಗಿಯೂ ಹಾಗೇ ಇದ್ದೆ. ಆಮೇಲೆ ಎಲ್ಲವನ್ನೂ ನಾನು ಸಂಪೂರ್ಣವಾಗಿ 100 ಅಲ್ಲ, ನನಗೆ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಪ್ರಯತ್ನಪಟ್ಟು ನಾನು ಟಾಸ್ಕ್ಗಳು ಆಡಿದ್ದೀನಿ, ಎಲ್ಲನೂ ಪ್ರಯತ್ನ ಪಟ್ಟಿದ್ದೀನಿ. ಆಮೇಲೆ ಎಲ್ಲೋ ಕಾಣಿಸ್ಕೊಳ್ಳಿಲ್ಲ, ಎಲ್ಲೋ ಕುಗ್ಗೋದೆ. ಅದು ಗೌತಮಿಯವರು ಲಾಸ್ಟ್ ವೀಕ್ ಮಾತ್ರ ಇರಲಿಲ್ಲ, ಅದು ಅಲ್ಲಿವರೆಗೂ ಇದ್ದೇ ಇದ್ದರು. ಲಾಸ್ಟ್ ವೀಕಲ್ಲಿ ಏನಿತ್ತು ಚಟುವಟಿಕೆಗಳು, ನೀವು ಕೋಪ ಬಂದಿದ್ದು ಡ್ರಮ್ಗಳು ಹೊಡೆದಾಕಬೇಕಿತ್ತು, ನೀವು ಪ್ರೀತಿಯಿಂದ ಒಳ್ಳೇದು ಯಾವುದಾದ್ರೂ ಬಯಸಿ ಪತ್ರಗಳು ಬರೀಬೇಕಿತ್ತು, ನೀನು ಕಪ್ ನೋಡಿ ಕಪ್ ಜೊತೆಗೆ ಏನು ಮಾತಾಡ್ತೀವಿ ಅದು ಮಾತಾಡಬೇಕಿತ್ತು, ನೀನು ಆಸೆಗಳು ಏನಾಯಿತು ಆ ಆಸೆಗಳನ್ನ ಬಿಗ್ ಬಾಸ್ ಪೂರೈಸ್ತಾರೆ ಒಂದು ಪತ್ರದಲ್ಲಿ ಬರೆದು ಒಂದು ದೀಪದಲ್ಲಿ ಇಡಬೇಕಿತ್ತು. ಈ ಚಟುವಟಿಕೆಗಳಲ್ಲಿ ಇನ್ನೇನಿದ್ದೆ ಅಂದರೆ ಅಷ್ಟೇ ಅದರಲ್ಲೆಲ್ಲ ಕಾಣಿಸ್ಕೊಂಡಿದ್ದೀನಿ. ಅವ್ರು ಹೋಗಾದ್ಮೇಲೆ ಎಲ್ಲೋ ಕುಗ್ಗೋದೆ, ಅದು ಎಮೋಷ್ನಲ್ ಇರುತ್ತೆ. ಅಂದರೆ ಇಷ್ಟು ದಿನ ಜೊತೆಲಿದ್ದವರು ಈ ಲಾಸ್ಟ್ ವಾರನೂ ಅವರು ಜೀವಿಸಬೇಕಿತ್ತು, ಲಾಸ್ಟ್ ಡೇವರೆಗೂ ಅವ್ರು ಇರಬೇಕಿತ್ತು. ಯಾಕಂದರೆ ಅವ್ರಿಗೆ ಆಸೆ ಇತ್ತು ಈ ಮನೆ ಸಂಪೂರ್ಣವಾಗಿ ಲಾಸ್ಟ್ ಡೇ ಗಂಟ ನಾನು ಈ ಮನೇಲಿ ಇರಬೇಕಿತ್ತು ಅಂತ ಅವರು ಸುಮಾರು ಸಲ ನನ್ನ ಹತ್ರ ಹೇಳ್ಕೊತಿದ್ರು. ಅದೆಲ್ಲೋ ಅವ್ರ ಕೈಲಿ ಇರೋಕ್ಕೆ ಆಗಲಿಲ್ವಲ್ಲ, ಲಾಸ್ಟ್ ಡೇವರೆಗೂ ಅವರು ಇರಲಿಲ್ವಲ್ಲ. ಅಂದರೆ ಅಷ್ಟು ಪ್ರೀತಿ ಮಾಡ್ತಿದ್ರು ಬಿಗ್ ಬಾಸ್ ಮನೆಯವರು, ಪ್ರತಿಯೊಬ್ಬರು ಪ್ರೀತಿ ಮಾಡ್ತಿದ್ವಿ. ಅವ್ರೂ ಅದು ಗೊತ್ತಾಗ್ತಿತ್ತಲ್ಲ. ಅದೆಲ್ಲೋ ನಾನು ಇಷ್ಟು ದಿನ ನಾಮಿನೇಷನ್ ಮಾಡದೇ ಇದ್ದಿದ್ದು ಲಾಸ್ಟಲ್ಲಿ ಅವ್ರನ್ನ ನಾಮಿನೇಷನ್ ಮಾಡ್ತೀನಿ. ಅದು ಯಾಕೋ ನನಗೆ ಸೆನ್ಸ್ ಬಂದವಾಗ ಮಾತ್ರ ನಾನು ಯಾವುದೇ ಒಂದು ಇದು ಮಾಡಲ್ಲ. ಅವಾಗೆಲ್ಲೋ ನಾಮಿನೇಷನ್ ಮಾಡಿದವಾಗ ಆ ಟೈಮಲ್ಲೆಲ್ಲೋ ಆವಿಕೆ ಹೋದ್ರಲ್ಲ ಅನ್ನೋದು ಅದು ಒಂದು ಸ್ವಲ್ಪ ಬೇಜಾರಿತ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.